ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ರೂಪ ಆ್ಯಂಡ್ ಗೋಡಸ್ ವ್ಲಾಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಮನೆಯಲ್ಲಿ ಪೂಜೆ ಎಲ್ಲನೂ ಕೂಡ ಮಾಡಿ, ಇವತ್ತು ಗುರುವಾರ ಕೂಡ ಆಗಿತ್ತು. ಸೊ ಹಾಗಾಗಿ ಇವತ್ತು ಗಣೇಶ ಉತ್ಸವ ಇದೆ ಬ್ಯಾಂಗ್ಳೂರಲ್ಲಿ. ನಾನು ಮೆಹಂದಿ ಕ್ಲಾಸ್ಗೆ ಹೋಗ್ತಾ ಇದ್ನಲ್ಲ, ಅಕ್ಕ ಆವಾಗಲೇ ಹೇಳಿದರು ಇಲ್ಲಿ ಫುಲ್ಲು ಗ್ರ್ಯಾಂಡಾಗಿ ಸೆಲೆಬ್ರೇಷನ್ನ ಮಾಡ್ತಾರೆ. ಸೊ ಹಾಗಾಗಿ ನೀನು ನೆಕ್ಸ್ಟ್ ವರ್ಷ ಬಾ ಅಂತ ಹೇಳಿದರು. ಸೊ ಹಾಗಾಗಿ ತುಂಬ ದಿನ ಆಗಿತ್ತು ಅವ್ರ ಮನೆಗೂ ಹೋಗಿ ಮೆಹಂದಿ ಕ್ಲಾಸ್ ಮುಗಿಸ್ಕೊಂಡಾದ್ಮೇಲೆ ಅಲ್ಲಿಗೆ ಹೋಗಿರಲಿಲ್ಲ. ಸೊ ಹಂಗಾಗಿ ಅದು ಆಗುತ್ತೆ, ಮತ್ತು ಗಣೇಶ ಉತ್ಸವ ನೋಡ್ದಂಗೂ ಆಗುತ್ತೆ, ಮತ್ತು ನಂಗೆ ನೆಕ್ಸ್ಟ್ ಡೇ ಮೇಕಪ್ ಕೂಡ ಇತ್ತು, ಅದನ್ನು ಮುಗಿಸ್ಕೊಂಡಂಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ಬಂದೆ. ಮೆಟ್ರೋದಲ್ಲಿ ಬಂದು ಅಲ್ಲಿಂದ ಮತ್ತೆ ನಾವು ರಾಯರ ದೇವಸ್ಥಾನಕ್ಕೆ ಹೋಗ್ತಾಯಿದ್ವಿ ಕ್ಲಾಸಿಗೆ ಹೋಗ್ಬೇಕಾದ್ರೆ. ಅದ್ರದ್ದು ಪಕ್ಕದಲ್ಲೇ ಕೂಡ ಪಾಸಾಗಿ ಟೈಮ್ ಕೂಡ ಆಗಿತ್ತು. ಅಕ್ಕ 6 ಗಂಟೆ ಅಷ್ಟರಲ್ಲಿ ಸ್ಟಾರ್ಟ್ ಆಗುತ್ತೆ ಬಾ ಅಂತ ಹೇಳಿದರು. 6 ಗಂಟೆ ಅಷ್ಟರಲ್ಲಿ ಮನೆಗೆ ಹೋದೆ. ಅಕ್ಕನೂ ಕೂಡ ರೆಡಿ ಆಗೋದಕ್ಕೆ ಬಂದಿದ್ದರು. ಆಮೇಲೆ ಅಕ್ಕ ಮತ್ತು ನಾನು ಇಬ್ಬರೂ ಕೂಡ ಗಣೇಶನ ಕೂರಿಸಿದ್ರಲ್ಲ ಅಲ್ಲಿಗೆ ಬಂದ್ವಿ. ಗಣೇಶ ಅಂತೂ ನಾನು ಫಸ್ಟ್ ಟೈಮ್ ಈ ಥರ ಕೂರಿಸಿದ್ದು ನೋಡಿದ್ದು, ಮತ್ತು ಅದು ಕಟ್ಟಿದ್ದ ಮಂಟಪನ ಸೇಮ್ ದೇವಸ್ಥಾನ ಥರನೇ ಕ್ರಿಯೇಟ್ ಮಾಡಿದ್ದು, ಅದು ಕೂಡ ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಗಣೇಶನೂ ಕೂಡ ತುಂಬ ರಿಯಲಿಸ್ಟಿಕ್ಕಾಗಿ ಚೆನ್ನಾಗಿ ಕಾಣಿಸ್ತಾ ಇತ್ತು. ಮತ್ತು ತುಂಬ ಎಂಜಾಯ್ ಮಾಡಿದ್ವಿ. ಇವತ್ತು ಪ್ರೋಗ್ರಾಮ್ಸ್ಗಳೆಲ್ಲನೂ ತುಂಬ ಇತ್ತು. ಮತ್ತು ಮಿಥುನು ಮತ್ತು ಇಬ್ಬರೂ ಕೂಡ ಎಷ್ಟೊಂದು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಕೂಡ ಕೊಡ್ತಿದ್ದಾರೆ, ನೀವು ಕೂಡ ನೋಡಿ ತೋರಿಸ್ತೀನಿ. ಆ್ಯಂಡ್ ಗಣೇಶನ ಹತ್ರ ಪೂಜೆ ಎಲ್ಲ ಮಾಡಿಕೊಂಡು ಕೈ ಮುಕ್ಕೊಂಡು ಆಚೆ ಬಂದ್ವಿ. ಆ್ಯಂಡ್ ಪ್ರೋಗ್ರಾಮ್ಸ್ ಕೂಡ ಸ್ಟಾರ್ಟ್ ಆಯಿತು. ಮಧು ಅಣ್ಣನೇ ಆ್ಯಂಕರಿಂಗ್ ಮಾಡ್ತಾಯಿದ್ರು. ಆ್ಯಂಡ್ ಫಸ್ಟು ಬಂದು ಭರತನಾಟ್ಯದ್ದು ಡ್ಯಾನ್ಸ್ ಇತ್ತು. ಇದನ್ನೆಲ್ಲನೂ ಕೂಡ ಮಧು ಅಣ್ಣ ಮತ್ತು ಶ್ರೀಧರಣ್ಣ ಇವರಿಬ್ಬರೇ ಅವರಿಗೆ ಭರತನಾಟ್ಯ ಡ್ಯಾನ್ಸ್ ಎಲ್ಲನೂ ಕೂಡ ಹೇಳ್ಕೊಟ್ಟಿರೋದು. ಆ್ಯಂಡ್ ನನಗಂತೂ ತುಂಬಾ ಖುಷಿ ಆಯಿತು. ನಾನು ಆಲ್ಮೋಸ್ಟ್ ಎಲ್ಲೂ ನಾನು ಜಾಸ್ತಿ ಭರತನಾಟ್ಯ ಡ್ಯಾನ್ಸ್ಗಳದ್ದು ನೋಡಿರಲಿಲ್ಲ, ಬಟ್ ಇಲ್ಲಿ ತುಂಬ ನೋಡಿ ತುಂಬಾ ಖುಷಿ ಕೂಡ ಆಯಿತು. ಅದರಲ್ಲೂ ನಮ್ಮಣ್ಣ ಅವರು ಹೇಳ್ಕೊಟ್ಟಿರೋದು ಅನ್ನೋದನ್ನು ನೋಡಿ ನಮ್ಗೆ ಇನ್ನೂ ಜಾಸ್ತಿನೇ ಖುಷಿ ಆಯಿತು. ಆಮೇಲೆ ಬೇರೆ ಬೇರೆ ಡ್ಯಾನ್ಸ್ ಅಕಾಡೆಮಿ ಕಡೆಯಿಂದನೂ ಕೂಡ ಡ್ಯಾನ್ಸ್ ಪರ್ಫಾರ್ಮೆನ್ಸ್ಗಳನ್ನು ಕೂಡ ಕೊಡ್ತಾಯಿದ್ರು. ಆ್ಯಂಡ್ ಇಷ್ಟು ಲೇಟ್ ಆದ್ರೂ ಕೂಡ ಒಬ್ಬರೂ ಕೂಡ ಆ ಕಡೆ ಈ ಕಡೆ ಅಳ್ಳಾಡಿರಲಿಲ್ಲ, ಎಲ್ಲರೂ ಕೂಡ ನೋಡ್ಕೊಂಡು ಕೂತ್ಕೊಂಡಿದ್ರು ಡ್ಯಾನ್ಸ್ನ. ಆ್ಯಂಡ್ ನಾಳೆ ಕೂಡ ರಜಾ ಇತ್ತಲ್ಲ, ಹಂಗಾಗಿ ತುಂಬ ಎಂಜಾಯ್ ಮಾಡ್ತಾಯಿದ್ರು ಎಲ್ಲರೂ ಕೂಡ. ಹಾಗೆ ಸನ್ಮಾನಗಳು ಮತ್ತು ಮೊಮೆಂಟಮ್ಸ್ ಎಲ್ಲನೂ ಕೂಡ ಡ್ಯಾನ್ಸ್ ಪರ್ಫಾರ್ಮೆಂಟ್ ಮಾಡಿರೋರಿಗೆ ಎಲ್ರಿಗೂ ಕೊಡ್ತಾಯಿದ್ರು. ಆ್ಯಂಡ್ ಈ ಥರ ಗಣೇಶಂದು ಉತ್ಸವನ ನೋಡಿದ್ದು ನಾನು ಫಸ್ಟ್ ಟೈಮ್ ಅಂತಲೇ ಹೇಳ್ಬೋದು. ಆ್ಯಂಡ್ ಇದು ನಾನು ಮಿಸ್ ಮಾಡ್ಕೊಂಡಿದ್ರೆ ನಾನು ಅಷ್ಟು ಅನ್ಲಕ್ಕಿ ಯಾರೂ ಇರ್ತಿರಲಿಲ್ಲ. ಸೊ ಅಕ್ಕ ನನಗೆ ಒತ್ತಿ ಹೇಳಿ ಮತ್ತು ಕರೆಸಿ ನನಗೆ ಈ ಆಪರ್ಚುನಿಟಿನ ಕೊಟ್ಟರು. ನನಗದು ತುಂಬಾ ಖುಷಿ ಆಯಿತು. ಥ್ಯಾಂಕ್ ಯು ವಿದ್ಯಕ್ಕ. ಆ್ಯಂಡ್ ಮಧುಣ್ಣಂಗೆ ಶ್ರೀಧರಣ್ಣಂಗೆ ಎಲ್ರಿಗೂ ಕೂಡ ಸನ್ಮಾನ ಕೂಡ ಮಾಡಿದ್ರು. ಆ್ಯಂಡ್ ಎಷ್ಟೇ ಆಗಲಿ ನಮ್ಮ ಫ್ಯಾಮಿಲಿಯವರಿಗೆ ಒಂದು ಸನ್ಮಾನ ಮಾಡಿದಾಗ ಎಷ್ಟು ಖುಷಿ ಆಗುತ್ತಲ್ಲ. ಆ್ಯಂಡ್ ಡ್ಯಾನ್ಸ್ ಈ ಚಿಕ್ಕ ಹುಡುಗ ಅಂತೂ ಎಷ್ಟು ಪರ್ಫಾರ್ಮೆನ್ಸ್ ಮಾಡ್ದೆ ಅಷ್ಟು ಮಾಡ್ದ. ಆ್ಯಂಡ್ ಅದು ಡ್ಯಾಡಿ. ಆ್ಯಂಡ್ ತುಂಬ ಚೆನ್ನಾಗಿತ್ತು ಡ್ಯಾನ್ಸ್ಗಳು ಕೂಡ. ಆ್ಯಂಡ್ ಕೆಲವೊಂದು ಸ್ಟೆಪ್ಪಿಗೆ ಎನರ್ಜಿ ಜಾಸ್ತಿ ಇರೋದು, ಪಾಪ ಒಂದೊಂದು ಕಡೆ ಅವನಿಗೂ ಸುಸ್ತಾಗ್ಬಿಡೋದು, ಒಂದೊಂದು ಕಡೆ ಡಲ್ ಆಗಿಬಿಡೋನು. ಆದರೂ ತುಂಬಾ ಚೆನ್ನಾಗಿ ಬಂತು. ಆ್ಯಂಡ್ ನೆಕ್ಸ್ಟು ನಮ್ಮ ಹುಡುಗರು ಡ್ಯಾನ್ಸ್ ಕೂಡ ಬಂತು. ಮಿಥುನು ಮತ್ತು ಅವನಿ ಕೂಡ ತುಂಬಾ ಚೆನ್ನಾಗಿ ಮಾಡ್ತಾಯಿದ್ರು. ಆ್ಯಂಡ್ ಅವ್ರು ಈಗ ರೀಸೆಂಟಾಗಿ ಡ್ಯಾನ್ಸ್ ಕ್ಲಾಸಿಗೆ ಸೇರಿದ್ದಂತೆ. ಅಕ್ಕಂಗೆ ಹೆಂಗೆ ಮಾಡ್ತಾರೋ ಏನೋ ಅಂತ ಅದನ್ನೇ ಹೇಳ್ತಾನೆ ಇದ್ದರು. ಬಟ್ ಅವರು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಮಾಡಿ ಎಲ್ಲ ಪ್ರೋಗ್ರಾಮ್ ಎಲ್ಲ ಮುಗಿದ್ಮೇಲೆ ತುಂಬ ಚೆನ್ನಾಗಿತ್ತು ಅಂದ್ಬಿಟ್ಟು ಎಲ್ರಿಗೂ ಕೂಡ ಖುಷಿ ಆಯಿತು ಮನೆಯಲ್ಲಿ ಕೂಡ. ಎಲ್ಲರದ್ದು ಪ್ರೋಗ್ರಾಮು ಕೂಡ ತುಂಬಾ ಚೆನ್ನಾಗಿ ಬಂದಿತ್ತು. ಹಾಗೆಯೇ ಬಿಫೋರ್ ಬೀಪ್ ಸೌಂಡ್ ಮಾಡಿದ್ರಲ್ಲ ಅವ್ರದ್ದಂತೂ ಒನ್ಸ್ ಮೋರ್ ಅಂದ್ಬಿಟ್ಟು ಅದು ಸೆಕೆಂಡ್ ಟೈಮ್ ಅವರು ಮಾಡಿದ್ದು ಬೀಪ್ ಸೌಂಡನ್ನ. ಆ್ಯಂಡ್ ತುಂಬ ಎಂಜಾಯ್ ಮಾಡಿದ್ವಿ.
ಆ್ಯಂಡ್ ಫಂಕ್ಷನ್ ಫೈನಲ್ ಆಗಿ ಮುಗಿಯೋ ಹಂತಕ್ಕೆ ಬಂದು ಕುಲದಲ್ಲಿ ಕೀಲಿ ಹೌದು ಸಾಂಗಿಗೆ ಎಲ್ಲ ಮಕ್ಕಳು ಕೂಡ ಹೋಗಿ ಸ್ಟೇಜ್ ಮೇಲೆ ಡ್ಯಾನ್ಸ್ ಎಲ್ಲ ಆಡಿ ಫೈನಲಾಗಿ ಮುಗಿಸ್ಕೊಂಡು ಮನೆಗೆ ಹೋಗಿ ಮಲ್ಕೊಂಡ್ವಿ. ಆ್ಯಂಡ್ ಅದ್ರ ನೆಕ್ಸ್ಟ್ ಡೇ ನಾನು ಮೇಕಪ್ಗೆ ಹೋಗ್ಬೇಕಾಗಿತ್ತಲ್ಲ, ಸೊ ಹಾಗಾಗಿ ಒಂದು 6ಗೆಲ್ಲ ಎದ್ದು ರೆಡಿಯಾಗಿ ಒಂದು 6:30ಗೆ ಹೊರಟೆ. ಅಕ್ಕ ಮೆಟ್ರೋ ಸ್ಟೇಷನ್ BTM ಅಲ್ಲೇ ಆಗಿತ್ತು, ನಾನು ಗೊತ್ತಿರಲಿಲ್ಲ. ಆ್ಯಂಡ್ ಇಲ್ಲಿಗೆ ಬಂದಮೇಲೆ ಗೊತ್ತಾಯಿತು. ನಾನು ಅಲ್ಲೇ ಮೊದಲೆಲ್ಲ ಕ್ಲಾಸಿಗೆ ಬರ್ಬೇಕು ಇಳ್ಕೊತಿದ್ನಲ್ಲ, ಅಲ್ಲೇ ಇಳ್ಕೊಂಡು ಆಟೋ ಮಾಡ್ಕೊಂಡು ಬಂದಿದ್ದೆ. ಆಮೇಲೆ ಅಕ್ಕನೇ ಇಲ್ಲಿಂದ ಹತ್ರನೇ ಇತ್ತಲ್ಲ, ಸೊ ಹಾಗಾಗಿ ಕರ್ಕೊಂಡೋದ್ರು. ಹಾಗೆಯೇ ಇಲ್ಲೆಲ್ಲ ಲೈಟಿಂಗ್ಸ್ ಎಲ್ಲ ಈ ಕಡೆ ಎಲ್ಲ ನಾನು ಕೂಡ ಹೋಗಿರಲಿಲ್ಲ ಅಂತ ಹೇಳ್ಬಿಟ್ಟು ಏರಿಯಾ ಪೂರ ಲೈಟಿಂಗ್ಸ್ ಎಲ್ಲ ಹಾಕಿದ್ರಲ್ಲ ಅದರೆಲ್ಲನೂ ಕೂಡ ತೋರಿಸ್ಕೊಂಡು ಗಾಡೀಲಿ ಕರ್ಕೊಂಡೋಗಿ ಅಕ್ಕ ಹಂಗೇನೆ ನನಗೆ BTM ಲೇಔಟ್ ಮೆಟ್ರೋ ಸ್ಟೇಷನ್ ಹತ್ರ ಬಿಟ್ಟರು. ಅಲ್ಲಿಂದ ಅಕ್ಕಂಗೂ ಕೂಡ ಬಾಯ್ ಹೇಳಿ ಅಲ್ಲಿಂದ ನಾನು ಇವಾಗ ಮಹಾಕವಿ ಕುವೆಂಪು ರೋಡ್ ಮೆಟ್ರೋ ಸ್ಟೇಷನ್ ಹತ್ರ ಹೋಗಬೇಕು. ಸೊ ಇಲ್ಲೊಬ್ಬರು ನನ್ನ ವೀವರ್ ಸಿಕ್ಕಿದ್ರು, ಅವರು ಕೂತಿಡ್ದು ಮಾತಾಡ್ಸಿದ್ರು. ಅವರಿಗೂ ಕೂಡ ಮಾತಾಡಿಸಿ ಬಾಯ್ ಹೇಳಿ ಅಲ್ಲಿಂದ ನಾನು ಮೆಟ್ರೋ ಸ್ಟೇಷನಿಗೆ ರಾಷ್ಟ್ರೀಯ ವಿದ್ಯಾಲಯದಲ್ಲಿ ಚೇಂಜ್ ಮಾಡಿ ಅಲ್ಲಿಂದ ಮತ್ತೆ ರಾಷ್ಟ್ರೀಯ ವಿದ್ಯಾಲಯದಿಂದ ಮೆಟ್ರೋದಲ್ಲಿ ಮಹಾಕವಿ ಕುವೆಂಪುಗೆ ಬಂದು ಅಲ್ಲಿ ಮತ್ತೆ ನಾನು ಕ್ಯಾಬ್ನ ಬುಕ್ ಮಾಡಿ ಸಾಕಾಯಿತು. ಅದು ಮೆಟ್ರೋದಲ್ಲಿ ಎಲ್ಲೋ ಬರ್ಬೇಕಾದ್ರೆ ಲೊಕೇಶನ್ ತೊಗೊಂಬಿಟ್ಟು ಅದು ಹಿಂದಿಂದ ಮೆಟ್ರೋ ಸ್ಟೇಷನ್ ಹತ್ರನೇ ಅವ್ರು ಬಂದು ಕಾಲ್ ಮಾಡ್ತಿದ್ರು. ಆಮೇಲೆ ರ್ಯಾಪಿಡೋ ಬೈಕ್ನ ಬುಕ್ ಮಾಡಿಕೊಂಡು ಅಲ್ಲಿಂದ ಒಂದು ಕಿಲೋಮೀಟರು ಆಗ್ತಾಯಿರಲಿಲ್ಲ, ಅಲ್ಲಿಗೆ ಬಂದ್ವಿ. ಆಮೇಲೆ ಕ್ಲೈಂಟ್ ಬರೋದು ಸ್ವಲ್ಪ ಲೇಟ್ ಆಯಿತು. ಆಮೇಲೆ ಅವ್ರು ಬಂದಮೇಲೆ ಅವರಿಗೆ ಹೇರ್ ಸ್ಟೈಲು ಮೇಕಪ್ಪು ಸ್ಯಾರಿ ಡ್ರಿಪ್ಪಿಂಗ್ ಮಾಡಿಕೊಟ್ಟೆ. ಆಮೇಲೆ ಟೈಮ್ ಕೂಡ ಆಗಿತ್ತು, ಆ ಟೈಮಿಗೆ ಕೂರಿಸ್ಬೇಕು ಅಂತ ಹೇಳ್ಬಿಟ್ಟು ಸುಮ್ಮನೆ ಅವ್ರನ್ನ ಕೂರಿಸಿ ಅರ್ಶಿನ ಕುಂಕುಮ ಇಟ್ಟು ಕಳಿಸಿದ್ರು. ಆಮೇಲೆ ಮತ್ತೆ ಅವರಿಗೆ ಲಿಪ್ಸ್ಟಿಕ್ ಒಂಚೂರು ಚೇಂಜಸ್ ಇತ್ತು ಅಂದ್ಬಿಟ್ಟು ಅದನ್ನು ಮಾಡಿಕೊಟ್ಬಿಟ್ಟು ಆಮೇಲೆ ತಿಂಡಿ ಕೂಡ ಮಾಡಿರಲಿಲ್ಲ ನಾನು, ಅದನ್ನು ಕೂಡ ತಿಂಡಿ ಮಾಡಿಕೊಂಡು ಹೊರಡಿ ಅಂತ ಹೇಳಿದ್ರು. ಮತ್ತು ಅವರಿಗೆ ಎಲ್ರಿಗೂ ಕೂಡ ತುಂಬಾ ಇಷ್ಟ ಆಗಿತ್ತು ಮೇಕಪ್ಪು ಕೂಡ. ಆ್ಯಂಡ್ ನನಗಂತೂ ತುಂಬಾ ಇಷ್ಟ ಆಯಿತು ಅವ್ರದ್ದು ಮೇಕಪ್ ಲುಕ್ಕು. ಮತ್ತು ಹಾಗೆ ಅವರು ತುಂಬಾ ಚೆನ್ನಾಗಿ ಟ್ರೀಟ್ ಮಾಡಿದ್ರು, ಕೇರ್ ಮಾಡಿದ್ರು. ಆ್ಯಂಡ್ ಫೈನಲಾಗಿ ಅವ್ರನ್ನ ರೆಡಿ ಎಲ್ಲ ಮಾಡಿ ಮತ್ತು ಅವ್ರ ಹಸ್ಬೆಂಡು ಕೂಡ ಅವರಿಗೂ ಕೂಡ ಸ್ವಲ್ಪ ಮೇಕಪ್ನ ಮಾಡಿಕೊಡಿ ಅಂತ ಹೇಳಿದ್ರು ಅಂತ ಹೇಳ್ಬಿಟ್ಟು ಅವರಿಗೂ ಕೂಡ ಮೇಕಪ್ನ ಮಾಡಿಕೊಟ್ಟೆ. ಆಮೇಲೆ ಇಬ್ಬರೂ ಕೂಡ ಇನ್ನೂ ಜನ ಯಾರು ಬಂದಿರಲಿಲ್ಲ ಅಂದ್ಬಿಟ್ಟು ಫೋಟೋಶೂಟ್ನ ಮಾಡ್ತಾಯಿದ್ರು ಅಲ್ಲೇ ಕೂತ್ಕೊಂಡು. ಮತ್ತು ತುಂಬ ಚೆನ್ನಾಗಿ ಬಂತು ಫೋಟೋಸ್ ವೀಡಿಯೋಸ್ ಎಲ್ಲನೂ ಕೂಡ. ಆ್ಯಂಡ್ ಮುಗಿಸ್ಕೊಂಡು ತಿಂಡಿ ಚಿತ್ರಾನ್ನ ಮಾಡಿದರು. ಇವರೇ ನನ್ನನ್ನು ಬುಕ್ ಮಾಡಿಕೊಂಡಿದ್ದು ಅವ್ರ ಅಕ್ಕಂದು ಸೀಮಂತಕ್ಕೆ. ಸೊ ಹಾಗಾಗಿ ಅವರು ನನಗೆ ಚಿತ್ರಾನ್ನ ಹಾಕ್ಕೊಟ್ರು, ತಿಂದ್ಕೊಂಡು ರಿವ್ಯೂ ಕೇಳಿದೆ. ಇಷ್ಟ ಆಯಿತು, ತುಂಬ ಇಷ್ಟ ಆಯಿತು. ಮತ್ತು ಅಲ್ಲಿಂದ ರ್ಯಾಪಿಡೋನೇ ಬುಕ್ ಮಾಡಿಕೊಂಡು ಗೋರ್ಗುಂಟೆಪಾಳ್ಯಕ್ಕೆ ಬಂದು ಅಲ್ಲಿಂದ ಬಸ್ ಹತ್ತಿದೆ. ತುಂಬಾ ಟ್ರಾಫಿಕ್ ಕೂಡ ಇತ್ತು. ಆಮೇಲೆ ಮನೆಗೆ ಬಂದು ಅಪ್ಪು ಯಾಕೆ ಬಿಟ್ಟು ಹೋಗಿದೆ ನನ್ನ ಅಂತ ಏನೇನೋ ಕೇಳ್ತಾ ಇದ್ದ. ಆಮೇಲೆ ಅವನ ಜೊತೆ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಸಂಜೆಗೆ ಒಂದು ಡೆಕೋರೇಷನ್ ಇತ್ತು ಗಣೇಶನ ಬ್ಯಾಕ್ ಡ್ರಾಪಿಗೆ ಅಂತ ಹೇಳ್ಬಿಟ್ಟು ಸಂತೆ ಮಾವತೂರಿಂದ ಮುಂದೆ ಕೆಂಪನಹಳ್ಳಿ ಹತ್ರ. ಅಲ್ಲಿಗೆ ನಾನು ನನ್ನ ಮಗ ನನ್ನ ತಮ್ಮ 3 ಜನನೂ ಕೂಡ ಬೈಕಲ್ಲೇ ಹೊರಟ್ವಿ. ಆ್ಯಂಡ್ ಹೋಗ್ಬೇಕಾದ್ರೆ ಅಪ್ಪು ಫೆಕ್ಸ್ ಎಲ್ಲ ಹಾಕ್ಕೊಂಡು ಫುಲ್ಲು ಇರೋ ಥರ ಹಿಂದೆ ಬರೋ ಅಂದ್ರೂ ಗೊತ್ತಿರಲಿಲ್ಲ, ಮುಂದೆ ಕೂರಿಸ್ಕೊಂಡು ಕರ್ಕೊಂಡು ಹೋದ್ವಿ. ಆ್ಯಂಡ್ ಪೈಪ್ ಕೂಡ ತೊಗೋಬೇಕಾಗಿತ್ತು, ಸ್ಕ್ವೇರ್ ಟೈಪ್ ಕೇಳಿದರು. ಸೊ ಹಾಗಾಗಿ ಸಂತೆ ಮಾವತೂರಲ್ಲಿ ಇಳಿಸಿ ಅಲ್ಲಿ ತೊಗೊಂಡು ಲೊಕೇಶನ್ ರೀಚ್ ಆದ್ವಿ. ಗಣೇಶನ್ ಕೂಡ ಅವಾಗಷ್ಟೇ ತೊಗೊಂಡು ಬಂದು ಅವರು ಅದರದ್ದು ಡೆಕೋರೇಷನ್ ಗಣೇಶನ್ನೆಲ್ಲನೂ ರೆಡಿ ಮಾಡ್ತಾಯಿದ್ರು. ಅದಕ್ಕೇನೇನೋ ಆರ್ನಮೆಂಟ್ಸ್ ಕೊಟ್ಟಿದ್ರಲ್ಲ ಅದನ್ನೆಲ್ಲನೂ ಕೂಡ ಸ್ಟಿಕ್ ಮಾಡಿಕೊಂಡು ನಾವು ಒಂದು ಸೈಡಲ್ಲಿ ಬಲೂನ್ಸ್ ಈ ಕಲರೇ ಬೇಕು ಅಂತ ಹೇಳಿದರು ಅಂದ್ಬಿಟ್ಟು ಅದನ್ನೆಲ್ಲನೂ ಕೂಡ ಬ್ಲೋ ಮಾಡ್ಕೊತಾ ಇದ್ದೆ. ನನ್ನ ತಮ್ಮ ಪೈಪ್ಗೆಲ್ಲನೂ ಕೂಡ ಅಡ್ಜಸ್ಟ್ ಮಾಡಿ ಅದ್ರದ್ದು ಲೆಂತೆಲ್ಲ ನಾನು ಅವನು ಚೆಕ್ ಮಾಡಿ ಅದನ್ನು ಕರೆಕ್ಟಾಗಿ ಸೆಟ್ ಮಾಡಿ ಇವಾಗ ನಾನು ಬಲೂನ್ಸ್ ಎಲ್ಲ ಬ್ಲೋ ಮಾಡ್ತಾಯಿದ್ದೆ. ಅವನು ಅದನ್ನು ಪೂರ್ತಿಯಾಗಿ ಸೆಟಪ್ ಮಾಡ್ತಾಯಿದ್ದ ಬಲೂನ್ಸ್ನ. ಆ್ಯಂಡ್ ಇಲ್ಲಿ ತುಂಬ ಮಕ್ಕಳಿದ್ರು, ಅವರು ಒಬ್ಬೊಬ್ಬರು ನೋಡೋರು, ಒಬ್ಬೊಬ್ಬರು ತೀಟೆ ಮಾಡೋರು. ಒಬ್ಬನಿಗೆ ವೀಡಿಯೋ ಮಾಡೋಕೆ ಕೊಟ್ಟಿದ್ದೆ, ಪಾಪ ಅವನು ಎಷ್ಟು ಇನ್ನೋಸೆಂಟ್ ಅಂದರೆ ಎಷ್ಟು ನಾನು ನೋಡೇ ಇಲ್ಲ, ಅವ್ನು ವೀಡಿಯೋ ಮಾಡ್ತಾನೆ ಇದ್ದಾನೆ. 1 ಮಿನಿಟ್ ಮೇಲೆ ತನ್ಕೊಂಡು ಪಾಪ ಮಾಡ್ಕೊಂಡೇ ನಿಂತ್ಕೊಂಡ್ಬಿಟ್ಟಿದ್ದ. ಆ್ಯಂಡ್ ತುಂಬ ಚೆನ್ನಾಗಿ ವೀಡಿಯೋ ಮಾಡಿದ್ದ. ಆಮೇಲೆ ಅಲ್ಲಿ ಊರವರೆಲ್ಲನೂ ಕೂಡ ಗಣೇಶನ ಮುಂದೆ ರಂಗೋಲಿ ಕೂಡ ಹಾಕ್ತಾಯಿದ್ರು. ಆ್ಯಂಡ್ ಚಂದು ಅಂತ ಇವರೇನೇ ಡೆಕೋರೇಷನ್ನ ಬುಕ್ ಮಾಡಿದ್ದು, ನನ್ನ ಹಸ್ಬೆಂಡ್ ಅವ್ರ ರಿಲೇಟಿವ್ ಕೂಡ ಆಗಬೇಕು. ಆ್ಯಂಡ್ ಫೈನಲ್ ಆಗಿ ಗಣೇಶ ಡೆಕೋರೇಷನ್ ಈ ರೀತಿಯಾಗೆ ಸೆಟಪ್ ಆಗಿತ್ತು. ಆ್ಯಂಡ್ ಅವರು ಪ್ಲ್ಯಾಂಟ್ಸ್ ಎಲ್ಲನೂ ಕೂಡ ತೊಗೊಂಬಂದು ಇಟ್ಟಿದ್ರು, ಚೆನ್ನಾಗಿ ರೆಡಿ ಮಾಡಿದರು. ಗಣೇಶ ಹಬ್ಬ ಆಲ್ರೆಡಿ ಆದಮೇಲೆ ಇದನ್ನು ಕೂರಿಸಿದ್ದು. ಹೇಗೆ ಬಂದಿದೆ ಡೆಕೋರೇಷನ್ ಅಂತ ನಿಮ್ಮ ಅಭಿಪ್ರಾಯನ ತಿಳಿಸಿ. ಆ್ಯಂಡ್ ಮುಗಿಸ್ಕೊಂಡು ಇಲ್ಲಿಂದ ಹೊರಟ್ವಿ. ಇದು ಇಷ್ಟ ಆಗಿತ್ತು ಇವತ್ತಿನ ವ್ಲಾಗ್. ಆ್ಯಂಡ್ ನಾನು ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿವರೆಗೂ ಸಿ ಯು, ಟೇಕ್ ಕೇರ್, ಬಾಯ್.